ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ನಾನೀಗ ಶಕ್ತಿಪೀಠ ಹುಚ್ಚು ನನಗೆ ಯಾಕೆ ಬಂತು ಅನ್ನೋದರಲ್ಲಿ ನಂಬರ್ ಆಫ್ ಎಪಿಸೋಡ್ಸ್ ಮಾಡಿದ್ದೀನಿ. ಈಗ ಹಿರಿಯೂರು ಬಗ್ನಡುಕಾವು ಜಮೀನೊಳಗೆ ಹಳ್ಳದ ಬಗ್ಗೆ ನೀರು ಕರಾಬಾಳದಲ್ಲಿ ನೀರು ನಿಲ್ಲುತ್ತಾ ಇಲ್ವಾ ಅಂತಕ್ಕಂಥದ್ದು ನನ್ನ ಹುಚ್ಚಾಟ ಅಂತಲೇ ಹೇಳಬೇಕು. ನಾನೇನು ಮಾಡಿದೆ, ಹೋಗಿ ನನ್ನ ತಮ್ಮನ ಜಮೀನು ಆ ಕಡೆ ವಾಣಿ ವಿಲಾಸ ಕಾಲುವೆ ಪಕ್ಕಕ್ಕೆ ಬರುತ್ತೆ, ನಮ್ಮ ರಾಜೇಶ್ ಜಮೀನು. ಅಲ್ಲಿಂದ ಈಶಾನ್ಯ ಮೂಲೆ ಅಂತ ನಾವು ಅವತ್ತು ಲೆಕ್ಕ ಹಾಕ್ಕೊಂಡ್ವಿ ಜಮೀನಿಗೆ. ಕರೆಕ್ಟಾಗಿ ನಾವು ಯಾವ್ದು ಈಶಾನ್ಯ ದಿಕ್ಕು ಅದು ಜಾಗ ಚೊಟ್ಟಪಟ್ಟ ಐತೆ ಅಲ್ಲಿ ಬರಲಿಲ್ಲ. ಆದರೂ ಆ ಮೂಲೆ ಲಾಸ್ಟಿಂದ ಅಲ್ಲಿ ಕಾಲುವೆ ತವರಿಂದ ಬಂದ್ಬಿಡೋದು. ಅದು ಎತ್ತರವಾಗಿ ದಿಬ್ಬ. ಆ ದಿಬ್ಬದ ಮಣ್ಣು ತೆಗೆದು ನಾವು ರೋಡ್ಗಳು ಮಾಡಿ ಲೇಔಟ್ ಮಾಡ್ದಾಗ ಮಾಡಿ ರೋಡ್ಗಳೆಲ್ಲ ಮಾಡಿಬಿಡೋಣ, ಮಣ್ಣಿ ತೊಡ್ಕೊಂಬಿಟ್ಟು ಅಡ್ಡದಲ್ಲಿ ನೀರು ನಿಲ್ಲುತ್ತೆ ಹೆಂಗೆ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. JCB ತಗೊಂಡೋದ್ವಿ. JCBಲಿ ಶುರು ಮಾಡಿಬಿಟ್ವಿ ಈಶಾನ್ಯ ಮೂಲೆಯಲ್ಲಿ ಪೂಜೆ ಅಂತ ಹೇಳ್ಬಿಟ್ಟು. ಆ ಊರಲ್ಲೇ ಒಬ್ರು ನಾಗರಾಜ್ ಅಂತ ಐನಾರ ಅವ್ರೆ, ಬರ್ರೆ ಇಲ್ಲಿ ನೀರು ನಿಲ್ಲಿಸ್ಬೇಕು ಇಲ್ಲಿ ಅಂತ. ಅವ್ನು ಪಕ್ಕ ನಕ್ಬಿಟ್ಟ. ಅವನು ಏನ್ರಿ ಇಲ್ಲಿ ದಿಬ್ಬ ಐತೆ, ಇಲ್ಲಿ ನೀರು ನಿಲ್ಲುತ್ತಾ ಸರ್, ಈ ಹೊಳದಲ್ಲಿ ನೀರು ಬರುತ್ತಾ, ಅದೇನು ಈ ಜಮೀನು ತಗೊಂಡಿದ್ದೇ ಹುಚ್ಚಾಟ, ಅಷ್ಟೊಂದು ದುಡ್ಡು ಕೊಟ್ರಿ ನೀವು, ನಾವೆಲ್ಲ ನಗ್ತಾ ಇದ್ದೀವಿ, ಏನು ಮಾಡೋರು, ಯಾರೋ ದಡ್ರು ಬಂದು ಜಮೀನು ತಗೊಂಬಿಟ್ಟವ್ರೆ ಅಂತವ ಅಂತಂದು. ಹೂನಪ್ಪ, ನಾವು ದಡ್ರನ್ನ ಬುದ್ಧಿವಂತರು ಅಂತ ಯಾರು ಹೇಳಿರು, ನಾವು ತಗೊಂಡಿದ್ದೀವಿ, ನಾನಿಲ್ಲಿ ಮಣ್ಣು ತೆಗಿತಾ ಇದ್ದೀನಿ, ನೀವು ಪೂಜೆ ಮಾಡು, ಎಲೆ ಎತ್ತೋ ಉಂಡಾರಷ್ಟು ಜನ, ನಿಮ್ಗೆ ಯಾಕಾರು ವಿಚಾರ ಅಂತೇಳಿ ನಾನು ಜೋಕ್ಸ್ ಮಾಡಿದೆ. ಆಯಿತು ಸ್ವಾಮಿ, ನಾನು ಇನ್ನೇನು ಮಾಡಲ್ಲ ಅಂತ ಪೂಜೆ ಮಾಡಿಬಿಟ್ರು. ಪೂಜೆ ಮಾಡಿ JCB ಬಿಟ್ಟು ಮಣ್ಣು ತಗ್ಸಕ್ಕೆ ಶುರು ಮಾಡಿದ್ವಿ. ಗಟ್ಟಿ ಸ್ಟಾರ್ಟಿಂಗಲ್ಲಿ JCBಲಿ ಒಂದು 2 ಬಕೆಟ್ ಹಾಕಿದ್ದಂಗೆ ಬಂಡೆ ತೆಗಿಯೋಕ್ಕಾಗಲಿಲ್ಲ. ಅದಾಗಿ ಒಂದು ದಿವಸ 2 ದಿವಸ ಟ್ಯಾಕ್ಟ್ರಿಗೆ ಕೊಡಿದ್ವಿ, ಪ್ರಾಬ್ಲಮ್ ಆಗಿಬಿಡ್ತು, ತೆಗಿಯೋಕ್ಕಾಗಲ್ಲ ಅಂತೇಳಿ. ತಿರ್ಗಾ ತುಮಕೂರಿಗೆ ಬಂದು ನಮ್ಮ ಸ್ನೇಹಿತರದೊಂದು ಇಟ್ಯಾಚಿ ಇತ್ತು ಅವ್ನು ಇಟ್ಯಾಚಿ ಮಾತಾಡಿ, ತಾಂಬರಪ್ಪ ಅದೇನೋ 110 ಏನೋ ಕೆಪಾಸಿಟಿ ಇರೋದು ತಾಂಬತ್ತೀನಿ ಸರ್, ಮಾಡ್ತೀನಿ ಅಂತೇಳಿ ಕರ್ಕೊಂಡು ಹೋದ್ವಿ. ತಗೊಂಡೋಗಿ ಅಲ್ಲಿ ಏರ್ಕೊಂಡೋಗಿ 2 ಲಾರಿನೂ ತಗೊಂಡೋಗಿ ಆತನೇ ಬಂದು ಅಲ್ಲಿ ಡಂಪ್ ಮಾಡ್ದೆ. ಇಲ್ಲಿಂದ ಅಲ್ಲಿಂದ ತನಕ ಕಾಲುವೆ ಒಳಗಳು ಮಧ್ಯ ನಾನು ಹೇಳಿದ್ದ ಜಮೀನು ಕಾಲುವೆಯಲ್ಲಿ ಬಿಟ್ಬಿಡಿ, ಒಳ್ಳೆ ನೀರು ಹೋಗ್ಬೇಕು ಅಂತ. ಅವೇ ಕೃತಕ ಸೇತುವೆ ಮಾಡಿದೆ ನಾನು, ಮಣ್ಣರ ಅರ್ಧನ್ ಬಂಡ ಅಂತ. ಅಲ್ಲೇ ಆ ಜಾಗ ಬಿಟ್ಬಿಡೋಣ ಅಂತ ಹೇಳಿ ಅಲ್ಲಿಂದ 750 ಮೀಟ್ರೂ ಒಂದು 15 ದಿವಸ ಅಲ್ಲೇ ಕ್ಯಾಂಪ್ ಮಾಡಿಬಿಟ್ವಿ. ಅಲ್ಲೇ ಒಂದು ಮನೆ ಇದೆ ಅದರೊಳಗೆ. ನಾವೇ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಕುಂತ್ಕೊಂಡು ಅವ್ನ ಜಮೀನು ನಮ್ಮ ಜಮೀನಾಗಿ ಇಬ್ಬರದಾಗೂ ಮಾಡಿ, ಅವನು ಲೇಔಟ್ ಮಾಡಿ ನಮ್ಮದು ಲೇಔಟ್ ಮಾಡಿ 750 ಮೀಟ್ರ್ ಅಳ್ದಲ್ಲೂ ತಗೊಂಬಂದು ನೀರು ನಿಲ್ಲಿಸೋಕ್ಕೆ ಏನೇನು ಬೇಕೋ ಪ್ಲ್ಯಾನ್ ಮಾಡಿ ಅಲ್ಲಲ್ಲೇ ಬಿಟ್ಬಿಟ್ಟು ಕಂಪ್ಲೀಟ್ ಒಂದು 15 ದಿವಸ ಕೆಲಸ ಆಯಿತು. ಎಲ್ಲದೂ ಪಕ್ಕ ಮಾಡ್ಕೊಂಡ್ವಿ, ನನ್ನ ಮನಸ್ಸಿಗೆ ಪಕ್ಕ. ಅದೊಂಥರ ಲೇಔಟ್ ಮಾಡ್ದಂಗೆ ಮಾಡಿದ್ವಿ. ನನಗೆಲ್ಲ ರೋಡ್ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಅವತ್ತಿನ ಕಾಲಕ್ಕೆ ಒಂದು ಪ್ಲ್ಯಾನ್ ಬಂದಿತ್ತು. ಆ ಪ್ಲ್ಯಾನ್ ಪ್ರಕಾರ ನಾವು ಮಣ್ಣು ಹೊಡೆದ್ಬಿಟ್ವಿ. ಎಲ್ಲ ಮಾಡ್ಕೊಂಡು ಸೀದಾ ಬಂದವರು ಅಷ್ಟು ಮಾಡಿ ನಿಲ್ಲಿಸಿ, ನಾನು ಅವಾಗ ಶಕ್ತಿಪೀಠ ಫೌಂಡೇಶನ್ದು ನೀರು ನಿಲ್ಲುತ್ತೋ ಇಲ್ವೋ ಅಂತೇಳಿ ಒಂದು ಫೌಂಡೇಶನ್ ರಿಜಿಸ್ಟರ್ ಮಾಡಿಸ್ಬೇಕಂತ ಅಲ್ಲಿ ನಾನು ಆಲೋಚನೆ ಮಾಡೋಕ್ಕೆ ಬಂತು ನನಗೆ. ನೀರು ನಿಂತ್ಬಿಡ್ಲಿ, ಇದು ನೀರು ನಿಲ್ಲುತ್ತೋ ಇಲ್ವೋ ನೋಡ್ಬಿಟ್ಟು ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ. ಈಗ ಶಕ್ತಿಪೀಠಗಳ ಬಗ್ಗೆ ಅಧ್ಯಯನ ಮಾಡೋಕ್ಕೆ ನಾವು ಆರಂಭ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿ, ನಾನು ಆಲೋಚನೆ ಹೋಗಿ ಎಲ್ಲಿಗೆ ಹೋಗ್ಬೇಕು ಫಸ್ಟು, ನಾನು ಉತ್ತರಾಖಂಡಕ್ಕೆ ಹೋಗ್ಬೇಕು. ಯಾಕೆ ಉತ್ತರಾಖಂಡಕ್ಕೆ ಹೋಗ್ಬೇಕು ಅಂತಂದರೆ, ಉತ್ತರಾಖಂಡದ ಹರಿದ್ವಾರದಲ್ಲಿ ಕಂಕಲ್ಲನ್ನ ಜಾಗದಲ್ಲೇ ಅಲ್ಲಿ ಪ್ರಜಾಪತಿ ದಕ್ಷ ಬ್ರಹ್ಮನ ದೇವಸ್ಥಾನ ಇದೆ. ಅಲ್ಲೇ ಹೋಮ ನಡೆದಿರತಕ್ಕಂಥದ್ದು. ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದಲೇ ಆರಂಭ ಮಾಡಬೇಕು ಅಂತ ನನ್ನ ತಲೆ ಒಳಗೆ ಆಲೋಚನೆ ಇತ್ತು. ಹೋಗೋದ್ರೊಳಗಾಗಿ ಶಕ್ತಿಪೀಠ ಫೌಂಡೇಶನ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಲೂ ನನಗೆ ಹುಚ್ಚಿತ್ತು. ಯಾರು ಸೇರಿಸಿ ಮಾಡೋದು, ಟ್ರಸ್ಟ್ ಮಾಡೋದಾ, ಅಥವಾ ಕಂಪ್ನಿ ಮಾಡೋದಾ, ಅಥವಾ ಅಸೋಸಿಯೇಷನ್ ಮಾಡೋದಾ, ಈ ಥರ ಒಂದು ಆಲೋಚನೆ ಇತ್ತು. ಆಮೇಲೆ ಅದು ಪೂಜೆ ಮಾಡ್ಕೊಂಬರಕ್ಕೆ ಅಲ್ಲಿಗೆ ಹೋಗ್ಬೇಕು. ಯಾರ ಜೊತೆಲಿ ಹೋಗೋದು, ಎಲ್ಲಿ ಹೋಗೋದು, ನನಗೆ ಈ ಭಾಷೆ ಗೊತ್ತಿಲ್ಲ. ನನಗೆ ಕನ್ನಡ ಬಿಟ್ಟರೆ ಇಂಗ್ಲೀಷು ಹಿಂದಿ ಏನೋ ತೋಡ ಮಾತಾಡ್ಕೊಂಡು ಹೋಗ್ತೀನಿ ನಾನು. ಆದ್ರೂ ಹೆಂಗೆ ಹೋಗ್ಬೇಕು, ನಾನು ಒಬ್ಬನೇ ಹೋಗ್ಬೇಕಾ, ನಮ್ಮ ಮನೆಯವರೆಲ್ಲ ಹೋಗ್ಬೇಕಾ ಅಂತ ಆಲೋಚನೆ ಮಾಡ್ಕೊಂಡು ಒಂದು ನೀರು ಬರೋದ್ರೊಳಗೆ ಅದು ನೀರು ಬಂದು ನಿಲ್ಲಿಸ್ಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಬಂದ್ವಿ. ಮಾಡಿಬಿಟ್ಟು ಆಮೇಲೆ ನಾನು ಇದು ಗಂಭೀರವಾಗಿ ಯೋಚನೆ ಮಾಡಿದ್ವಿ, ಹೆಂಗೆ ಪ್ರಪೋಸಲ್ ಮಾಡಿಸ್ಬೇಕು, ಬಯಲ ಮಾಡಿಸ್ಬೇಕು ಅಂತ. ಅದು ನೋಂದಾವಣೆ ಬಗ್ಗೆ ನಾನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಈಗ ಅಲ್ಲಿಂದ ತನಕ 750 ಮೀಟ್ರ್ ಕಡಗು ಹಳ್ಳ ರೆಡಿ ಆಗಿಬಿಡೈತೆ. ಸೇತುವೆಗಳು ಅಲ್ಲಲ್ಲೇ ಅರ್ಧಂ ಬಂದು ಒಂದು 6 ಕಡೆ ನಿಲ್ಲಿಸಿದ್ದೀನಿ. ನೀರು ಒಳ್ಳಿ ಹೋಗೋದು ನನ್ನ ಕಾನ್ಸೆಪ್ಟು. ಅಷ್ಟನ್ನು ಮಾಡಿ ಕೈ ಮುಗಿದ್ಬಿಟ್ಟು ದೇವಿಗೆ ಅಲ್ಲೇ ಹೇಳಿ, ತಾಯಿ ಶಕ್ತಿ ದೇವತೆ ಗಂಗಮಲ್ಲಮ್ಮ, ಗಂಗಮ್ಮ, ಶಕ್ತಿಪೀಠ ಮತ್ತು ಗಂಗಾಮಾತೆ ಇಬ್ಬರು ದೇವರೇ. ಗಂಗಾಮಾತೆನೂ ಭಗೀರಥ ನೀರು ತರಬೇಕಾದ್ರೆ ಗಂಗಾಮಾತೆನೇ ಹುಟ್ಟಿದ್ರು, ಆತನೂ ದೇವಿ ಅಂಶನೇ ಅಂತ ಹೇಳ್ತಾರೆ. ಅವ್ರಿಗೆ ಕೈ ಮುಗಿದ್ಬಿಟ್ಟು ಬಂದ್ವಿ. ಆ ಊರವರೆಲ್ಲ ನಗ್ತಾ ಇದ್ರು. ಎಲ್ಲ ಹಳ್ಳ ಮುಚ್ಕೊಂಡು ಜಮೀನು ಮಾಡ್ಕೊಂಡ್ರೆ ಇವ್ನು ಯಾರೋ ಬಂದು ಹಳ್ಳ ಹೊಡಿಸೋನೆ ಜಮೀನಲ್ಲಿ ಮಾಡ್ಕೊಂಡು ಅಲ್ಲಿ ನೀರು ನಿಲ್ಲುತ್ತೆ ಅಂತೇಳಿ ಇವರೆಲ್ಲ ಅಣಕ ಹೊಡಿತಾಯಿದ್ರು. ಯಾರೇನಾರ ಹೊಡ್ಕೊಳ್ಳಿ ಅಂತೇಳಿ ಸೀದಾ ನಾನು ಕೈ ಮುಗಿದ್ಬಿಟ್ಟು ವಾಪಸ್ ಬಂದೆ. ನಾನು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಹೆಚ್ಚಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತೇಳಿ ನನ್ನ ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿಪೀಠ.